ಈಗಾಗಲೇ ಜಾಹೀರಾತು ಸಮರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುಂಬ ಭರ್ಜರಿಯಾಗಿ ನಡೀತಾ ಇದೆ. ಪ್ರಮುಖವಾಗಿ ಕಳೆದ ಬಾರಿ ಯಾವ ರೀತಿ ಜಾಹೀರಾತಿನ ಮೂಲಕವೇ ಬಿಜೆಪಿಯ ಸರ್ಕಾರವನ್ನು ಕಟ್ಟಿಹಾಕಿದ್ದ ಕಾಂಗ್ರೆಸ್ ಈಗ ಅದೇ ಮಾದರಿಯ ಅಸ್ತ್ರವನ್ನು ಬಳಸ್ತಾ ಇದೆ. ನಿನ್ನೆ ತಾನೇ ಖಾಲಿ ಚೆಂಬನ್ನು ಮುಂದಿಟ್ಟು ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಅನ್ನುವಂಥ ಆರೋಪವನ್ನು ಮಾಡಿದರು. ಇವತ್ತು ಅದೇ ರೀತಿಯಾದಂಥ ಅಸ್ತ್ರವನ್ನು ಬಳಸ್ತಾ ಇದೆ. ಈ ಬಾರಿ ಬೆಲೆ ಏರಿಕೆಯ ಬಾಣವನ್ನು ಬಿಡ್ತಾ ಇದೆ. ಇದು ಅಚ್ಚೇ ದಿನಗಳಲ್ಲ, ದೌರ್ಭಾಗ್ಯದ ದಿನಗಳು ಅಂತ ಕಿಡಿಕಾರ್ತಾ ಇದೆ. ದಿನಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರ ನಿಜವಾಗ್ಲೂ ನಮ್ಮ ಪಾಲಿಗೆ ಸರಿಯಾಗಿ ಅಚ್ಚೇ ದಿನಗಳನ್ನು ನೀಡಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದೆ. ಅದರ ಜೊತೆಗೆ ಅಡುಗೆ ಎಣ್ಣೆ, ತೊಗರಿಬೇಳೆ, ಟೀ ಪುಡಿ ಇದರ ಬೆಲೆಗಳನ್ನು ಉಲ್ಲೇಖ ಮಾಡಿದೆ. ಬಿಜೆಪಿ ಸೋಲಿಸಿ ಬೆಲೆ ಏರಿಕೆ ನಿಲ್ಲಿಸಿ ಎಂದು ಸಂದೇಶವನ್ನು ಕೂಡ ಈಗಾಗಲೇ ಹೇಳ್ತಾ ಇದೆ. ದಿನಪತ್ರಿಕೆಗಳಲ್ಲಿ ಜಾಹೀರಾತು ನೀಡುವಂಥ ಕಾಂಗ್ರೆಸ್ನ ಈ ಜಾಹೀರಾತು ಸಮರ ಈಗ ನಿರಂತರವಾಗಿ ನಡೀತಾ ಇದೆ. ಅಂದರೆ ಕಳೆದ ಕೆಲ ದಿನಗಳಿಂದ ನಿರಂತರವಾದಂಥ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ರೀತಿ 40% ಸರ್ಕಾರ ಅನ್ನುವಂಥ ಗಂಭೀರವಾದಂಥ ಜಾಹೀರಾತನ್ನು ನಡೀತು. ನಿನ್ನೆ ಚಂಬನ್ನು ಇಟ್ಟು ಚಂಬು ಕೊಟ್ಟಿದೆ ಕರ್ನಾಟಕಕ್ಕೆ ಚಂಬು ಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈಗ ಬೆಲೆ ಏರಿಕೆಗಳನ್ನು ಮುಂದಿಟ್ಟು ಬೆಲೆ ಏರಿಕೆ ಮೂಲಕ ಇದು ಅಚ್ಚೇ ದಿನಗಳಲ್ಲ, ದೌರ್ಭಾಗ್ಯದ ದಿನಗಳು ಅಂತ ಈಗ ಕೇಂದ್ರದ ವಿರುದ್ಧ ಅಥವಾ ಮೋದಿ ವಿರುದ್ಧ ಹರಿಯಾಯ್ತಾ ಇದೆ. ಅದರಲ್ಲೂ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲೇ ಈ ರೀತಿಯಾದಂಥ ಆ್ಯಡನ್ನು ಈಗ ಕೊಡೋ ಮೂಲಕ ಒಂದು ವಿಶೇಷವಾದಂಥ ಜಾಹೀರಾತು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಈಗ ಜಾಹೀರಾತನ್ನು ಮುಂದಿಟ್ಕೊಂಡು ನಿರಂತರವಾಗಿ ಬಿಜೆಪಿ ವಿರುದ್ಧ ಮಾತನಾಡ್ತಾ ಇದೆ, ಬಿಜೆಪಿ ವಿರುದ್ಧ ಪ್ರಚಾರವನ್ನು ಮಾಡ್ತಾ ಇದೆ. ಯಾವ ರೀತಿ ರಾಜ್ಯಕ್ಕೆ ಅನ್ಯಾಯ ಆಯಿತು ಅನ್ನುವಂಥ ಒಂದು ಜಾಹೀರಾತನ್ನು ನಿನ್ನೆ ತಾನೇ ನೀಡ್ತು, ಚಂಬನ್ನು ಉದಾಹರಣೆಯಾಗಿ ಕೊಟ್ಟು. ಈಗ ಬೆಲೆ ಏರಿಕೆ ಮೂಲಕ ಅಚ್ಚೇ ದಿನಗಳಲ್ಲ, ದೌರ್ಭಾಗ್ಯದ ದಿನಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಈಗ ಕ್ಯಾಂಪೇನ್ ಏನಿದೆ ಇದರ ಸಮರ ತೀವ್ರವಾಗಿ ತಾರಕಕ್ಕೇರ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಹಜವಾಗಿ ಈ ಜಾಹೀರಾತು ವಾರ ತುಂಬ ಜೋರಾಗ್ತಾ ಇದೆ. ಕಳೆದ ಬಾರಿ ಕೂಡ ಇದೇ ರೀತಿಯಾದಂಥ ಜಾಹೀರಾತುಗಳ ಮೂಲಕ ಇನ್ಫ್ಯಾಕ್ಟ್ ಕಾರ್ಪೆಟ್ ಬಾಂಬಿಂಗ್ ಮಾದರಿಯಲ್ಲಿ ನಿರಂತರವಾಗಿ ಜಾಹೀರಾತುಗಳನ್ನು ನೀಡ್ತಾನೆ, ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾನೆ, ನಿರಂತರವಾಗಿ ಕ್ಯಾಂಪೇನ್ಗಳನ್ನು ಮಾಡ್ತಾನೆ. ಕಾಂಗ್ರೆಸ್ ಸರ್ಕಾರ ಅಂದಿನ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿತ್ತು. ಈಗ ಅದೇ ಮಾದರಿಯ ತಂತ್ರಗಾರಿಕೆಯನ್ನು ಕರ್ನಾಟಕದಲ್ಲೂ ಕೂಡ ಅನುಸರಿಸ್ತಾ ಇದೆ. ನಿರಂತರವಾಗಿ ಜಾಹೀರಾತುಗಳನ್ನು ಕೊಡೋ ಮೂಲಕ ನಿರಂತರವಾಗಿ ಜಾಹೀರಾತಿನಲ್ಲಿ ಅದರಲ್ಲೂ ಕೂಡ ಒಂದು ವಿಶೇಷವಾದಂಥ ಮಾದರಿಯಲ್ಲಿ ಜಾಹೀರಾತುಗಳನ್ನು ಪ್ರೆಸೆಂಟ್ ಮಾಡೋ ಮೂಲಕ ರಾಜ್ಯದ ಜನರ ಮನಗೆಲ್ಲಿಸೋದಕ್ಕೆ ಮುಂದಾಗ್ತಾ ಇದೆ.